ವೀಕ್ಷಕರೇ ನಮಸ್ಕಾರ. A1 ಕನ್ನಡ ನ್ಯೂಸ್ ಹಾವೇರಿ, ನಾನು ವೀರೇಶ್ ಪೂಜೆ. ಮತ್ತೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದಲ್ಲಿ ಆಟೋ ಚಾಲಕರು ಗ್ಯಾಸ್ ದರ ಏರಿದ್ರಿಂದ ಪ್ರತಿಭಟನೆಗೆ ಸಜ್ಜಾಗಿರ್ತಕ್ಕಂಥದ್ದು. ಈ ಹಿಂದೆನೂ ಕೂಡ ಪ್ರತಿಭಟನೆ ಮಾಡಿದ ಎಫೆಕ್ಟ್ನಿಂದ ಗ್ಯಾಸ್ ಮಾಲೀಕರು ತಕ್ಷಣವೇ 15 ರೂಪಾಯಿ ರೇಟನ್ನು ಇಳಿಕೆ ಮಾಡಿ ಗ್ಯಾಸ್ ವಿತರಣೆ ಮಾಡಲಾಗಿತ್ತು. ಮತ್ತೆ ಅದೇ ರಾಗ ಅದೇ ಹಾಡಂತೆ ಮತ್ತೆ ರಾಣೆಬೆನ್ನೂರಿನಲ್ಲಿ ಈಗಾಗಲೇ 100ರ ಸಮೀಪಕ್ಕೆ ಈಗಾಗಲೇ ಗ್ಯಾಸ್ ದರವನ್ನು ಏರಿಸಿದ್ದನ್ನು ಖಂಡಿಸಿ ರಾಣೆಬೆನ್ನೂರಿನಲ್ಲಿ ಆಟೋ ಚಾಲಕರು ಈಗ ಬಂಕ್ ಮುಂದೆ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಹೋರಾಟದಲ್ಲಿ ರೈತ ಮುಖಂಡ ಹನುಮಂತಪ್ಪ ಕಪ್ಪಾರವರು ಕೂಡ ಭಾಗವಹಿಸಿರ್ತಕ್ಕಂಥದ್ದು. ಪದೇ ಪದೇ ರೇಟ್ ಏರಿಸುವುದರಿಂದ ಇಂಥ ಬಂಕ್ಗಳ ಮೇಲೆ ಕೂಡಲೇ ಸೂಕ್ತ ಕ್ರಮ ತೆಗೆದುಕೊಳ್ಳುವವರೆಗೂ ಈ ಪ್ರತಿಭಟನೆಯನ್ನು ಹಿಂಪಡೆಯಲಾಗುವುದಿಲ್ಲ ಅಂತಂದು ಆಟೋ ಚಾಲಕರು ಈಗಾಗಲೇ ಹೇಳಿರ್ತಕ್ಕಂಥದ್ದು. ಈಗಾಗಲೇ ನಾವು ಆಟೋ ಚಾಲಕರು ಮತ್ತು ಆಟೋ ಮಾಲೀಕರ ಸಂಘದಿಂದ ಈ ಹೋರಾಟವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಹಿಂದೆ ಹೋರಾಟವನ್ನು ನಮ್ಮ ಆಟೋ ಸಂಘದವರು ಮತ್ತು ಚಾಲಕರು ಮಾಡಿದ್ರು, ಅಧಿಕಾರಿಗಳ ಗಮನಕ್ಕೆ ತಂದ್ರು. ಅವತ್ತು ಎಚ್ಚರಿಕೆ ಕೊಟ್ಟಿದ್ವಿ. ಅವತ್ತು ಎಚ್ಚರಿಕೆ ಕೊಟ್ಟರೆ ಅವರು ಎಚ್ಚೆತ್ಕೊಳ್ಬೇಕಾಗಿತ್ತು. ಆದರೆ ಇವತ್ತು ಹಗಲು ದಂಡಿಗೆಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಪಕ್ಕದ ಹಾವೇರಿ ಜಿಲ್ಲೆಯಲ್ಲಿ 84 ರೂಪಾಯಿ ಇದ್ರೆ ಇಲ್ಲಿ 95, 110 ರೂಪಾಯಿ ಮಾಡ್ತಾರೆ, 106 ರೂಪಾಯಿ. ಇದು ಯಾವ ಮಟ್ಟಿಗೆ ಸರಿ? ಹಾಗಾದ್ರೆ ಇಲ್ಲಿ ಹಾವೇರಿ ಜಿಲ್ಲೆ ಒಳಗೆ ಇರ್ತಕ್ಕಂಥ ರಾಣೆಬೆನ್ನೂರು ತಾಲೂಕು 25-30 ಕಿಲೋಮೀಟರ್ ದೂರ ಇರ್ತಕ್ಕಂಥ ಹಾವೇರಿ, ಹಾಗಾದ್ರೆ ಅಲ್ಲಿ ಹಂಗಾರೆ ಅದು ಏನು ಪಾಕಿಸ್ತಾನದಾಗಿದೆನಾ? ಇಲ್ಲೇ ಇದೆ. ಆದ್ರೂ ಕೂಡ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ತಾರತಮ್ಯಗಳನ್ನ ಮಾಡ್ತಾ ಇದಾರ. ಇಲ್ಲಿ ಏನು ಗ್ಯಾಸ್ ಬಂಕುದಾರ ಒಂದು ಏನದರ ಮಾಲೀಕರು ಇವತ್ತು ಬಡವರ ರಕ್ತವನ್ನ ಇರ್ತಾ ಇದಾರ. ಇದು ಅಂತ್ಯ ಆಗ್ಬೇಕಪ್ಪ ಅಂದ್ರೆ ಫುಡ್ ಇನ್ಸ್ಪೆಕ್ಟರ್ ಕೇಸ್ ಮಾಡ್ಬೇಕು, ಇಲ್ಲ ಅಂದ್ರೆ ಕೇಸ್ ಮಾಡೋವರೆಗೂ ಎದ್ದಾಡಲ್ಲ. ಇದು ಏನೋ ಇವತ್ತು ಕುತ್ಕೊಂತಾರ ಎದ್ದು ಹೋಗ್ತಾರಂತ ಅಂದು ಅವ್ರು ತಿಳ್ಕೊಂಡಿರ್ಬೋದು. ಕೂಡಲೇ ಫುಡ್ ಇನ್ಸ್ಪೆಕ್ಟರ್ ಅವ್ರ ಮೇಲೆ ತನಿಖೆ ಮಾಡ್ಲಿಕ್ಕೆ ಕೇಸ್ ಮಾಡಿದ್ರೆ ನಾವು ಇವತ್ತು ಎದ್ದಾತವಿ. ಇಲ್ಲ ಅಂದ್ರೆ ಫುಡ್ ಇನ್ಸ್ಪೆಕ್ಟರ್ ವಿರುದ್ಧ ಅಮಾನತು ಆಗೋವರೆಗೂ ಹೋರಾಟ ಮಾಡ್ತೇವೆ. ಇವತ್ತು ಬಡವರಿಗೆ ಅನ್ಯಾಯ ಆಗಿದೆ. ನಾವು ನಗರದ ಆಟೋ ಚಾಲಕರು ಏನಂದ್ರೆ ಸರ, ಇಲ್ಲಿ ನಾವು ಎಲ್ಲ ಆಟೋದವರು ಒಗ್ಗಟ್ಟಾಗಿ ಈ ಗ್ಯಾಸ್ ಬಂಕನ್ನು ಈಗ ತನಿಖೆಗೆ ಆದೇಶ ಮಾಡಿ ತದನಂತರ ನಾವು ಇಡೀ ನಗರದೊಳಗೆ ಆಟೋ ಬಂದ ಕರೆ ಕೊಟ್ಟು ಉಗ್ರವಾದಂಥ ಹೋರಾಟ ಮಾಡ್ತೀವಿ. ಯಾಕಂದರೆ ದಿನದಿಂದ ದಿನಕ್ಕೆ ಒಂದು ತಾಸಿನಾಗಿದ್ದ ದರ ಇನ್ನೊಂದು ತಾಸಿಗಿಲ್ಲ. ಯಾವುದೇ ಇಂಧನ ಇಲಾಖೆಯವರಾತು ಅಥವಾ ಫುಡ್ ಡಿಪಾರ್ಟ್ಮೆಂಟ್ನವರಾತು ಇವ್ರ ಮೇಲೆ ಕ್ರಮ ಕೈಗೊಳ್ಳೋಕ್ಕೆ ಏನು ತಯಾರಿಲ್ಲ. ಅದಕ್ಕೋಸ್ಕರ ನಾವು ಈಗ ಕ್ರಮ ಕೈಗೊಂಡ ಮೇಲೆ ಎದ್ದು ಹೋಗೋದು. ತದನಂತರ ಆಟೋ ಇಡೀ ನಗರದೊಳಗೆ ಆಟೋವನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ನಮ್ಮ ಆಕ್ರೋಶನ ಹೊರ ಹಾಕ್ತೇವೆ. ಸರ್ಕಾರಕ್ಕೆ ಇದನ್ನು ಬಿಸಿ ಮುಟ್ಟಿಸ್ತೇವೆ ಸರ್. ನಾವು ಸಾವಿರಾರು ಆಟೋಗಳದು ರಾಣೆಬೆನ್ನೂರಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಚಾಲಕರು ಮಾಲಕರು ಈ ಪ್ರತಿಭಟನೆ ಭಾಗಿಯಾಗ್ತಾರೆ. ಮಾಹಿತಿಯ ಕೊರತೆ ಸರ್, ಪ್ರತಿಯೊಬ್ಬರಿಗೂ ಮಾಹಿತಿ ಇಲ್ಲ. ತದನಂತರ ನಾವು ಅದಕ್ಕಾಗಿ ಮಾಹಿತಿ ಕೊರತೆ ಇದ್ದದಕ್ಕೆ ಎಲ್ಲರಿಗೆ ಸಂಪೂರ್ಣವಾಗಿ ಎಲ್ಲ ಅನೌನ್ಸ್ಮೆಂಟ್ ಮಾಡ್ತೇವೆ ಸರ್. ಇಂಥ ದಿನ ಎಲ್ಲ ನಗರಕ್ಕೆ ಬರೋಂಥ ಎಲ್ಲರೂ ಬಂದಿರ್ಬೇಕ್ರಿ. ಆ ದಿನಾನ ನಾವು ಆಟೋ ಚಾಲಕರು ಎಲ್ಲ ಸಂಪೂರ್ಣವಾಗಿ ಯಾವ ಇದು ತಾರತಮ್ಯ ಇಲ್ದಂಗೆ ಸಂಪೂರ್ಣವಾಗಿ ಆಟೋ ಚಾಲಕರು ಬಂದ್ ಮಾಡೋದ್ರ ಮುಖಾಂತರ ಕೇಂದ್ರ ಸರ್ಕಾರಕ್ಕೂ ಹಾಗೂ ರಾಜ್ಯ ಸರ್ಕಾರಕ್ಕೂ ಈ ಒಂದು ಬಂದನ್ನು ಬಿಸಿ ತಟ್ಟಬೇಕ್ರಿ. ಅದನ್ನು ನಾವು ಮಾಡೇ ಮಾಡ್ತೇವ್ರಿ. ನಮ್ಮೆಲ್ಲ ಆಟೋ ಚಾಲಕರ ಸಮಕ್ಷಮವಾಗಿ ಹೇಳ್ತಾ ಇದ್ದೇವ್ರಿ. ನಾವೆಲ್ಲರೂ ಒಗ್ಗಟ್ಟಾಗಿ ಆ ದಿನ ಬಂದನ್ನು ಕರೆ ಕೊಟ್ಟೇ ಕೊಡ್ತೇವೆ. ದರ ಇಳಿಕೆ ಆಗದೇ ಇದ್ರೆ ನಿಮ್ಮ ಪ್ರತಿಭಟನೆ ಯಾವ ಥರ? ಉಗ್ರವಾದ ಹೋರಾಟವನ್ನು ಮಾಡೇ ಮಾಡ್ತೇವ್ರಿ. ನಮ್ಮ ದರ ಇಳಿಕೆ ಆಗೋವರೆಗೆ ನಾವು ಹೋರಾಟ ಮಾಡೇ ಮಾಡ್ತೇವೆ. ಶಾಂತಿಯುತವಾಗಿ ಹೋರಾಟ ಮಾಡ್ತೇವ್ರಿ. ನಾವೆಲ್ಲ ಆಟೋ ಬಂದ್ ಮಾಡುವ ಮುಖಾಂತರ ಸರ್ಕಾರಕ್ಕೆ ನಮ್ಮ ಒಂದು ಬಿಸಿ ಮುಟ್ಟಬೇಕು. कर्नाटक माता की वंदे वंदे ಬಡವರ ರಕ್ತ ಇರ್ತಿರುವ ಗ್ಯಾಸ್ ಬಂಕ್ದಾರರಿಗೆ, ಬಡವರ ರಕ್ತ ಇರ್ತಿರುವ ಗ್ಯಾಸ್ ಬಂಕ್ದಾರರಿಗೆ ನಮ್ಮ ಇಂಥ ತಾಜಾ ಸುದ್ದಿಗಳನ್ನು ತಾವು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.